ಏನ್ ಕಂಡೀಷನ್ ಅಂತೆ ಅವ್ರದ್ದು? ಅದು ನಾನು ಕೆಟ್ಟಾಗಿ ಬಟ್ಟೆ ಹಾಕೊಂಡು ಅವ್ರ ಮುಂದೆ ನಿಂತ್ಕೊಳ್ಬೇಕಂತೆ. ಅವರಲ್ಲಿ ಒಬ್ರನ್ನ ತಪ್ಕೊಂಡು ಫೋಟೋ ತೆಗೆಸ್ಕೊಳ್ಬೇಕಂತೆ. ಅವ್ರ ಹತ್ರ ಇದ್ದು ಅವ್ರು ಹೇಳಿದ ಕೆಲಸ ಮಾಡ್ಬೇಕಂತೆ. ರಂಗ, ಹೀಗೆಲ್ಲ ಮಾತಾಡಿದ್ರೇನೆ ಆ ದರ್ವೇಸಿಗಳು ಅಕ್ಕ ತಂಗಿ ಜೊತೆ ಹುಟ್ಟಿಲ್ವಂತ ಹಿಂಗೆಲ್ಲ ಕೇಳಿದ್ರೇನೆ ನಿನ್ನ? 2 ದಿನ ಟೈಮ್ ಕೊಟ್ಟಿದ್ದಾರೆ. ಅಷ್ಟ್ರಲ್ಲಿ ಅವ್ರ ಕಂಡೀಷನ್ಗೆ ಒಪ್ಕೊಳ್ಲಿಲ್ಲ ಅಂದರೆ ಪ್ರತಿಮಾ ವಿಡಿಯೋನ. ಅಯ್ಯೋ ರಂಗ, ಏನಪ್ಪ ನಿನ್ನ ನಾಟಕ? ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದೆಯಲ್ಲ. ಅವ್ರ ಕಣ್ಕಿತ್ತು ಅವ್ರಿಗೆ ಬುದ್ಧಿ ಕಲಿಸ್ಬಾರ್ದ? ಅವ್ರು ಹಾಳಾಗೋಗ್ಲಿ, ಅವ್ರ ಸರ್ವನಾಶ ಆಗೋಗ್ಲಿ. ಅಯ್ಯೋ ಅಯ್ಯೋ ಭಗವಂತ, ಬಡವ್ರ ಮನೆ ಹೆಣ್ಮಕ್ಳು ಅಂದ್ರೆ ಇಷ್ಟೊಂದು ತಾತ್ಸಾರನ ಏನಪ್ಪ ಮಾಡೋದೀಗ? ಹೋಯ್ತು, ನಮ್ಮ ಮಾನ ಮರ್ಯಾದೆ ಎಲ್ಲ ನಮ್ ಕಣ್ ಮುಂದೆನೆ ಹರಾಜಾಗಿ ಹೋಗ್ತಾ ಇದೆ. ಏನೇ ಮಾಡೋದು ಶಾಲಿನಿ, ಏನೇ ಮಾಡೋದು? ಅಮ್ಮ, ನೀನು ಇಲ್ಲಿ ಕಣ್ಣೀರು ಹಾಕಿದ್ರೆ ಅಲ್ಲಿ ಅವ್ರ ಕಲ್ ಮನ್ಸು ಕರ್ಗುತ್ತೇನಮ್ಮ. ಈಗ ಬಂದಿರೋ ಸಮಸ್ಯೆನ ಹೇಗೆ ಸರಿಪಡಿಸ್ಬೇಕು ಅಂತ ಯೋಚನೆ ಮಾಡಬೇಕು. ದಾರಿನೇ ಕಾಣ್ತಿಲ್ವಲ್ಲ ಅಕ್ಕ. ನಿಮ್ಮಿಬ್ಬರಲ್ಲಿ ಒಬ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ, ಅದರಲ್ಲೂ ನಿನ್ನಂತ ನಿನ್ನ ಬಗ್ಗೆ ಹಿಂಗೆಲ್ಲ ಕೇಳ್ತಾರೆ ಅಂದರೆ ಅವ್ರೇನು ಮನುಷ್ಯರ ಅಕ್ಕ? ಅವ್ರ ದುರಂಕಾರನೆಲ್ಲ ನಮ್ಮಂಥವ್ರ ಮೇಲೆ ಯಾಕೆ ತೀರಿಸ್ಕೋತಾರೆ? ಅಮ್ಮ ಅಂಕೆ ಇಲ್ದಂಗೆ ಕೇಳ್ದಷ್ಟು ದುಡ್ಡು ಕೊಡ್ತಾರಲ್ಲ, ದುಡ್ಡಿನ ಮದ ಹಂಗೆ ಆಡ್ಸುತ್ತಷ್ಟೆ. ನಾವು ಬಡವರು, ಕೈಲಾಗದೇ ಇರೋರು, ಅವ್ರು ಹೇಳ್ದಂಗೆ ಕೇಳಬೇಕಷ್ಟೆ. ಅಂದ್ರೆ ಈಗ ಏನು ಮಾಡೋಣ ಅಕ್ಕ? ಏನು ಮಾಡೋಕ್ಕಾಗತ್ತೆ? ಅವ್ರು ಹಾಕಿರೋ ಕಂಡೀಷನ್ಗೆ ಒಪ್ಕೊಳ್ಬೇಕಷ್ಟೆ. ಶಾಲಿನಿ, ಏನೇನೋ ಮಾತಾಡ್ಬೇಡ್ಬೇಡ. ಇನ್ನೇನು ಮಾಡೋಕ್ಕಾಗತ್ತಮ್ಮ ನಮಗೆ? ನಮ್ಮ ಮನೆ ರೇಷ್ಮೆ ಬಟ್ಟೆ ಅವ್ರ ಮನೆ ಮುಳ್ಳಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅದನ್ನು ಹುಷಾರಾಗಿ ಬಿಡಿಸ್ಕೊಳ್ಬೇಕಲ್ವಾ? ನನ್ನ ಮೈ ಕೈಗೆ ಗಾಯ ಆದರೂ ಪರವಾಗಿಲ್ಲ, ಆಗಲಿ ಬಿಡು, ನಾನು ಸಹಿಸ್ಕೊಳ್ತೀನಿ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ? ಆ ಮನೆ ಹಳ್ರಿ ಹೇಳಿದ್ದಕ್ಕೆಲ್ಲ ಒಪ್ಕೋತೀಯ? ಒಪ್ಕೊಳ್ತೀನಿ. ಅಯ್ಯೋ ಬೇಡಕ್ಕ, ಅವರೆಲ್ಲ ಮನುಷ್ಯರಲ್ಲ, ಸ್ಯಾಡಿಸ್ಟ್ಗಳು. ನೀನು ನನಗೋಸ್ಕರ ಅವ್ರಿಗೆ ಬಲಿ ಆಗಬೇಡ. ಅದೇನಾಗುತ್ತೋ ಆಗಲಿ, ನನ್ನ ಮರ್ಯಾದೆ ಹೋಗುತ್ತಾ ಹೋಗ್ಲಿ. ತೀರಾ ನಿಮಗೆಲ್ಲ ಅವಮಾನ ಆಗುತ್ತೆ ಅಂದರೆ ಅದನ್ನ ಬಾವಿಗೆ ಹಾರಿ ಸಾಯ್ತೀನಿ. ನೀನು ಮಾತ್ರ ಒಪ್ಕೋಬೇಡಕ್ಕ. ಹಿಂಗೆಲ್ಲ ಮಾತಾಡಬೇಡ್ವೋ? ಯಾರೋ ಮಾಡಿದ ತಪ್ಪಿಗೆ ನೀನು ಯಾಕೆ ಸಾಯ್ಬೇಕು? ನಾನಿನ್ನೂ ಬದುಕಿದ್ದೀನಿ ತಾನೆ. ನಿನ್ಗೇನು ಆಗೋಕ್ಕೆ ನಾನು ಬಿಡಲ್ಲ. ನಾನು ನಿನ್ನ ಕಾಪಾಡ್ತೀನಿ. ನನ್ನ ಜೀವ ಕೊಟ್ಟಾದರೂ, ಮಾನ ಒತ್ತೆ ಇಟ್ಟಾದರೂ ನಿನ್ನ ನಾನು ಜೋಪಾನ ಮಾಡ್ತೀನಿ. ನೀನಿನ್ನೂ ಚಿಕ್ಕ ಹುಡುಗಿ, ಲೈಫಲ್ಲಿ ತುಂಬ ಸಂತೋಷ ನೋಡಬೇಕಾದವಳು. ನಿನ್ನ ಬಗ್ಗೆ ಒಂದೇ ಒಂದು ಕಪ್ ಚುಕ್ಕಿ ಬಿದ್ರೂ ನಿನ್ನ ಭವಿಷ್ಯನೇ ಹಾಳಾಗೋಗುತ್ತೆ. ಅದೇ ನನಗೆ ಆ ಭಯನೇ ಇಲ್ಲ. ನನಗೆ ವಯಸ್ಸಾಯಿತು, ಮದುವೆನೂ ಆಗಿ ಗಂಡನ ಬಿಟ್ಟು ಬಂದಾಯಿತು. ಇನ್ನೂ ನನ್ನ ಮರ್ಯಾದೆ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಜೀವನನೇ ಒಂಥರ ಬ್ಲ್ಯಾಕ್ ಶೀಟ್ ಆಗೋಗಿದೆ. ಅದ್ರ ಜೊತೆಗೆ ಇನ್ನೊಂದು ಕಪ್ ಚುಕ್ಕಿ ಬಿದ್ದರೆ ಯಾರಿಗೂ ನಷ್ಟ ಆಗಲ್ಲ ಅಲ್ವಾ? ಶಾಲಿನಿ, ನಿನ್ನ ಜೀವನನ ನೀನೇ ಬಲಿ ಕೊಟ್ಕೋತೀಯೇನೆ.
ಬಿಗ್ನಾಸಿಗಳು ಹೇಳಿದಕ್ಕೆಲ್ಲ ಒಪ್ಕೊಂಡು ಮರ್ಯಾದೆಗೆ ತಡ್ಕೋತೀಯ. ನಿನ್ ಜೀವ ಹಿಂಡ್ದಂಗ ಆಗಲ್ವೇನೆ? ಯಾಕಾಗತ್ತಮ್ಮ? ಅವ್ರು ನನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾರೋ ನನ್ಗೆ ಗೊತ್ತಿಲ್ಲ. ಆದರೆ ನಾನು ಅವ್ರನ್ನ ದಾರಿ ತಪ್ಪಿರೋ ತಮ್ಮಂದಿರ ಥರ ನೋಡ್ತೀನಿ. ಅವ್ರೇನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ. ತಪ್ಕೊಳ್ಬೇಕಾ ತಪ್ಕೊಳ್ತೀನಿ. ಆವಾಗ ನಂಗೆ ಯಾವ ಮುಜುಗರನೂ ಆಗಲ್ಲ. ಅಯ್ಯೋ ಅಕ್ಕ, ಹಂಗೆ ಮಾತ್ರ ಮಾಡಬೇಡ್ವೆ. ನೀನು ಅವ್ರನ್ನ ತಮ್ಮಂದ್ರು ಅನ್ಕೊಂಡ್ರು ಅವ್ರು ನಿನ್ನ ಮಿಸ್ಯೂಸ್ ಮಾಡ್ಕೊತಾರೆ ಕಣೆ. ಮಾಡ್ಕೊಳ್ಳಿ ಬಿಡೆ. ಒಂದ್ಸಲಿ ಅಲ್ಲ ಅಂತ ಎರಡೆರಡು ಸಲ ಹಾಳಾಗೋಗಿರೋ ಜೀವನ ಇದು. ಮೂರನೇ ಸಲ ಹಾಳಾಗೋದ್ರೂ ಪರವಾಗಿಲ್ಲ. ಮನಸ್ಸು ಜಡ್ ಹಿಡ್ದೋಗಿದೆ. ಏನು ಬೇಕಾದರೂ ಆಗಲಿ, ನಂಗೆ ಯಾರೇ ಎಷ್ಟೇ ಚಿತ್ರಹಿಂಸೆ ಕೊಟ್ಟರು ನನ್ನ ತಂಗಿಗೋಸ್ಕರ ನಾನು ಅನುಭವಿಸ್ತೀನಿ. ಪ್ರತಿ ನೀನು ಆರಾಮಾಗಿರು, ಏನು ಚಿಂತೆನೂ ಮಾಡಬೇಡ, ಸರಿನಾ? ಶಾಲಿನಿ, ಶಾಲಿನಿ ಬೇಡ್ವೆ, ನನ್ನ ಮಾತು ಕೇಳೆ ಶಾಲಿನಿ. ಅಯ್ಯೋ ರಂಗ, ಕಣ್ಣೆದ್ರಿಗೆ ಮಗಳ ಜೀವನ ಹಾಳಾಗ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದ್ದೀನಲ್ಲಪ್ಪ. ನನ್ಗೇನು ಮಾಡೋಕ್ಕಾಗ್ತಾ ಇಲ್ವಲ್ಲೇ. ಯಾವ ತಾಯಿಗೂ ಇಂಥ ಪರಿಸ್ಥಿತಿ ಕೊಡಬೇಡ ತಂದೆ. ರಂಗ, ನಿನ್ನನ್ನು ನಂಬಿ ಕೆಟ್ಟವ್ರಿಲ್ಲ ಅಂತ ಹೇಳ್ತಾರೆ. ಯಾವುದಾದ್ರೂ ರೂಪದಲ್ಲಿ ಬಾರೋ, ಹೇಗಾದ್ರೂ ನಮ್ಮನ್ನು ಕಾಪಾಡು ರಂಗ. ಶಾಲಿನಿ, ಶಾಲಿನಿ, ಅಭಯಂಗೆ ಹೇಳನ್ವೇನೆ, ಅವನೇನಾದ್ರೂ ಮಾಡ್ತಾನೆ ಕಣೆ. ಯಾಕೆ? ನಿನ್ ದೊಡ್ಡ ಮಗ್ಳಿಗೆ ಅನ್ಯಾಯ ಮಾಡಿದ್ ಸಾಲದು ಅಂತ ಈಗ ನಿನ್ ಚಿಕ್ಕ ಮಗ್ಳುನು ಅವನ್ ಬಾಯಿಗೆ ಹಾಕ್ತೀಯಾ?